ನೋಡ್ಕಿರ್ತಾನ, ಮೊದಲೇ ನನ್ನ ಮೂಡ್ ಸರಿ ಇಲ್ಲ. ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದು ನನ್ನ ಹತ್ರ ಉಗ್ಗಿಸ್ಕೋಬೇಡ. ನೀನು ನನಗುಗ್ಯದ? ಇಷ್ಟು ದಿನ ನೀನು ಹಾರಾಡ್ತಿದ್ದೆಲ್ಲ ಮುಗೀತು ಸತ್ಯ. ಇನ್ನು ಮುಂದೆ ನಿನ್ನ ಆಟ ನಡೆಯೋದಿಲ್ಲ. ಏನು ನಿನ್ನ ಮಾತಿನ ಅರ್ಥ? ಅದು ಬಿಡು, ಅದೇನೋ ನಿನ್ನ ಮೂಡ್ ಸರಿ ಇಲ್ಲ ಅಂತ ಹೇಳಿದ್ಯಲ್ಲ, ನಿನ್ನ ಮೂಡ್ ಸರಿ ಮಾಡೋದಕ್ಕೆ ಅಂತಲೇ ನನ್ನ ಹತ್ರ ಒಂದು ಸ್ವೀಟ್ ವಿಷಯ ಇದೆ, ಹೇಳ? ನಿನ್ನ ಸ್ವೀಟ್ ವಿಷಯನ ನೀನೇ ಇಟ್ಕೊ, ನನಗೆ ಬೇರೆ ಕೆಲಸ ಇದೆ. ಈ ಮನೆಯಲ್ಲಿ ನಿನಗೆ ಏನೇನೆಲ್ಲ ಪೆಂಡಿಂಗ್ ಕೆಲಸ ಇದೆಯೋ ಅದನ್ನೆಲ್ಲ ಆದಷ್ಟು ಬೇಗ ಮುಗಿಸ್ಕೊಂಡ್ಬಿಡು ಸತ್ಯ. ಯಾಕಂದರೆ ಈ ಮನೆಯಿಂದ ಆಚೆ ಹೋಗೋ ಟೈಮು ಹತ್ತಿರ ಬಂದಿದೆ. ನೋಡು, ಹೇಗಿದ್ದ ಮುಖ ಹೇಗಾಗೋಯ್ತು? ಶಾಕ್ ಆಯ್ತಾ ಸತ್ಯ? ರಿಲ್ಯಾಕ್ಸ್, ಯಾಕಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ? ಟೈಮ್ ಹತ್ರ ಬಂದಿದೆ ಅಂದೆ, ಈಗಲೇ ಮನೆ ಬಿಟ್ಟು ಹೋಗು ಅನ್ನ. ರಿಲ್ಯಾಕ್ಸ್, ಇನ್ನು 1 ಡೇನೋ ಅಥವಾ 2 ಡೇಸ್ ಏನೋ ಟೈಮ್ ಇದೆ ಅನ್ಸುತ್ತೆ. ಬಾಯಿಗೆ ಬಂದಾಗ ಮಾತಾಡಬೇಡ. ಹಲ್ ಕಿತ್ತು ಕೈ ಕೊಡ್ತೇನೆ. ಇದ್ಯಾಕೆ ಸತ್ಯ ಇಷ್ಟೊಂದು ಪ್ಯಾನಿಕ್ ಆಗ್ತಾ ಇದೆಯಾ? ಕೂಲ್, ಗಾಬರಿ ಆಗಬೇಡ. ಗಾಬರಿನಾ? ನಾನಾ? ನಿನ್ನ ಮಾತಿಗೆಲ್ಲ ಗಾಬರಿ ಆಗೋಳಲ್ಲ ಈ ಸತ್ಯ. ವಾವ್, ಗಾಬರಿ ಆಗಲ್ವಾ? ಸರಿ, ಇದನ್ನ ನೋಡಿನೂ ಅದು ಹೇಗೆ ನೀನು ಗಾಬರಿ ಆಗದೆ ಇರ್ತೀಯ ಅಂತ ನಾನು ನೋಡ್ತೀನಿ. ನನ್ನ ಮಗನಿಗೆ ನಿನ್ನಿಂದ ಮುಕ್ತಿ ಕೊಡುವಂತ ಹೇಳು ಪತ್ರ ತುಂಬಾ ಸ್ಪಷ್ಟವಾಗಿ ಅರ್ಥ ಆಗ ಹಾಗೆ ಹೇಳಬೇಕು ಅಂದ್ರೆ ನಿನ್ನ ಕನ್ಸೆಂಟ್ ಇಂದ ಆಗ್ತಿರೋ ವಿಚ್ಛೇದನ ಪತ್ರ. ನೀವಿಬ್ರು ನಿಮ್ಮಿಬ್ಬರಿಗೂ ಈ ಮದುವೆ ಒದಗೇ ಇಲ್ಲ ಅಂತ ಸ್ವ ಇಚ್ಛೆಯಿಂದ ಬರೆದು ಕೊಡ್ತಿರುವಂತ ಡಿವೋರ್ಸ್ ಸೈನ್ ಹಾಕಿದ್ದೀನಿ. 6 ತಿಂಗಳಾದ್ಮೇಲೆ ನಿನಗೂ ನನ್ನ ಮಗನಿಗೂ ಕೋರ್ಟು ಡಿವೋರ್ಸ್ ಮಾಡಿಸ್ಕೊಳ್ತೆ. ಇದು ನಿನ್ನ ಮಧ್ಯ ಆಗಿರೋ ಒಪ್ಪಂದ. ಇದರಿಂದ ಯಾರಿಗೂ ತೊಂದರೆ ಆಗಬಾರದು. ಈಗ ಮಾತಾಡು ಸತ್ಯ, ಯಾಕೆ ಮಾತೇ ಬರ್ತಿಲ್ಲ? ಗಂಟ್ಲುಣ್ಗೋಯ್ತಾ? ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ವಾಟರ್? ಇದು ಹೇಗೆ ಸಿಕ್ತು ನಿನಗೆ? ಅದನ್ನೆಲ್ಲ ತಿಳ್ಕೊಂಡು ನೀನೇನು ಮಾಡ್ತೀಯ ಹೇಳು? ಇದನ್ನು ಕೊಟ್ಬಿಡು ಕೀರ್ತನ. ಕೊಡೋದಕ್ಕಲ್ಲ ತಗೊಂಡಿರೋದು. ಆಟ ಆಡ್ಬೇಡ. ಇದ್ರಲ್ಲಿ ನನ್ನ ಲೈಫ್ ಇದೆ ಕೀರ್ತನ. ಅದಕ್ಕೆ ಅಲ್ವಾ ಈ ಪೇಪರ್ಸ್ನ ನಾನು ತಗೊಂಡಿರೋದು. ಪಾಪ ನಿನ್ನ ಮುಖ ನೋಡು, ಎಷ್ಟು ಬೆವ್ತೋಗಿದೆಯಾ ಅಂತ. ಹೋಗ ಮುಖ ತೊಳಗು ಹೋಗು. ಕೀರ್ತನ, ಅಗ್ರಿಮೆಂಟ್ ಕೊಟ್ಬಿಡು ಪ್ಲೀಸ್. ಏನಂದೆ? ಅಗ್ರಿಮೆಂಟ್ ವಾಪಸ್ ಕೊಡು. ಅದಲ್ಲ, ಅದಕ್ಕಿಂತ ಮುಂಚೆ ಏನೋ ಅಂದೆ. ಪ್ಲೀಸ್ ಕೀರ್ತನ, ಅಗ್ರಿಮೆಂಟ್ ವಾಪಸ್ ಕೊಡು ಪ್ಲೀಸ್. ನಿನ್ನ ಬಾಯಲ್ಲಿ ಆ ಪದ ಇಷ್ಟು ಚೆನ್ನಾಗಿ ಸೌಂಡ್ ಆಗುತ್ತೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಸದ್ಯ. ಗುಡ್, ವೆರಿ ಗುಡ್. ಇನ್ನೊಂದ್ಸತಿ ಕೇಳ್ಕೊ ಹಾಗೆ. ಪ್ಲೀಸ್ ಕೀರ್ತನ, ಪ್ಲೀಸ್. ಕೀರ್ತನ,
ನಿಂದು ನಂದು 1000 ಇರ್ಬೋದು, ಆದರೆ ಇದು ಬೇರೆ. ಕೊಟ್ಬಿಡು ಕೀರ್ತನ, ಕೊಟ್ಬಿಡು. ಗುಡ್. ನಿನ್ನನ್ನು ಈ ಸ್ಥಿತಿನಲ್ಲಿ ನೋಡಬೇಕು ಅಂತಲೇ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಫೈನಲಿ ಆ ದಿನ ಬಂದೇ ಬಿಡ್ತು. ಎನಿವೇ, ಹೋಗು ಸದ್ಯ, ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊ. ನಿನಗೂ ಈ ಮನೆಗೂ ಋಣ ಮುಗಿದಿದೆ. ಟೇಕ್ ಕೇರ್. ಕೀರ್ತನ, ನಾನು ದುಡ್ಡಿಗೋಸ್ಕರ ಅವ್ರ ಜೊತೆ ಆಗಿದ್ದಿದ್ರೆ, ಶ್ರೀಮಂತಿಕೆನೇ ಬೇಕು ಅನ್ನೋದಾಗಿದ್ದಿದ್ರೆ, ನಾನು ಯಾವತ್ತೂ ನಿಮ್ಮ ಮನೆ ಮುಂದೆ ಬರ್ತಾ ಇದ್ದೆ. ಅರೆ, ಏನಾಯ್ತು ಇವರಿಗೆ? ಬೆಳಿಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ಏನೂ ಯೋಚನೆಯಲ್ಲಿ ಮುಳುಗೋಗಿದಾರಲ್ಲ. ನೋಡೋಣ ಏನು ಅಂತ ಕೇಳ್ತೀನಿ. ಹಾಗೆ ನಾವು ಆಚೆ ಹೋಗೋ ವಿಷಯನ ಹೇಳಬೇಕಲ್ವಾ, ಅದನ್ನು ಹೇಳ್ತೀನಿ. ರೀ 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 ಸೀತಾ, ಯಾವಾಗ ಬಂದೆ? ಅದೇ ನೀವು ಯೋಚನೆಯಲ್ಲಿ ಕಳೆದು ಹೋಗಿದ್ರಲ್ಲ, ಆಗಲೇ ಬಂದೆ. ಏನಾಯ್ತ್ರಿ? ಯಾಕೆ ಒಂಥರ ಇದ್ದೀರಾ? ಏನೂ ಇಲ್ವೇ, ಒಂಚೂರು ಸುಸ್ತು ಅಷ್ಟೇ. ಸುಸ್ತಾ? ರೀ, ನೀವು ಆರೋಗ್ಯವಾಗಿದ್ದೀರಿ ತಾನೇ? ಏನೂ ತೊಂದರೆ ಇಲ್ಲ ತಾನೇ? ಏನೂ ತೊಂದರೆ ಇಲ್ವೇ, ನಾನು ಆರಾಮಾಗಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತೀನಿ. ಅಲ್ಲ ರೀ, ಬರೀ ಸುಸ್ತಿಗೆ ಇಷ್ಟೊಂದು ಕುಗ್ಗಿ ಹೋಗ್ತಾರೇನ್ರಿ? ನಿಜ ಹೇಳಿ, ನೀವು ಏನಾಯ್ತು? ವಯಸ್ಸಾದ್ಮೇಲೆ ಇನ್ನೆಷ್ಟು ಲವಲವಿಕೆಯಿಂದ ಇರೋಕ್ಕೆ ಸಾಧ್ಯ ಸೀತಾ? ಸರಿ ಸರಿ, ನೀವು ರೆಸ್ಟ್ ಮಾಡಿ, ಇವತ್ತು ಎಲ್ಲೂ ಆಚೆ ಹೋಗಬೇಡಿ. ಸರಿ ರೀ, ಹಾಗೆ ನಾನು ಕಾರ್ತಿಕ್ ಸತ್ಯ ಆಚೆ ಹೋಗಿ ಬರ್ಬೋದಾ? ಸರಿ ಸೀತಾ, ಹುಷಾರು. ಎಲ್ಲಿಗೆ ಅಂತಲೂ ಕೇಳಲ್ವಾ ನೀವು? ಇನ್ನೆಲ್ಲೂ ಹೋಗ್ತೀರಾ? ಮಾರ್ಕೆಟ್ಗೋ ದೇವಸ್ಥಾನಕ್ಕೋ ಅಷ್ಟೇ ತಾನೇ? ಇಲ್ಲ ರೀ, ಇವತ್ತು ಅಲ್ಲಿಗಲ್ಲ, ಬೇರೆ ಕಡೆ ಹೋಗ್ತಾ ಇದ್ದೀವಿ. ರೀ, ನಾವು ಪಾನಿಪುರಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಪಾನಿಪುರಿನ? ನೀನಾ? ಹ್ಞೂ ರೀ, ಮಕ್ಕಳ ಜೊತೆ. ಆಯಿತು, ಹೋಗಿ ಬನ್ನಿ. ಅಷ್ಟೇನಾ? ಏನು ಹೇಳೋದೇ ಇಲ್ವಾ ನೀವು? ಇನ್ನೇನು ಹೇಳಬೇಕು ಸೀತಾ, ಆರಾಮಾಗಿ ಹೋಗು. ಸರಿ ರೀ, ಊರ್ಮಿಗೆ ಹೇಳ್ತೀನಿ ನಿಮಗೆ ಕಾಫಿ ಕಳ್ಸಕ್ಕೆ. ಏನಾಯ್ತು ಇವ್ರಿಗೆ? ಏನೂ ಸರಿಯಾಗಿ ಮಾತಾಡ್ತಾನೆ ಇಲ್ವಲ್ಲ? ಮೊದಲೇ ಅವಳಿಗೆ ನನ್ನ ಕಂಡ್ರೆ ಆಗಲ್ಲ, ಈಗ ಅಗ್ರಿಮೆಂಟ್ ಬೇರೆ ಅವಳ ಕೈಗೆ ಸಿಕ್ಕಿದೆ, ಇನ್ನು ಬಿಡ್ತಾಳ ಅವಳು? ಆದರೆ ಈ ಅಗ್ರಿಮೆಂಟ್ ವಿಷಯ ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು. ಈ ವಿಷಯ ಮನೆಯವ್ರಿಗೆ ಗೊತ್ತಾದರೆ ಅತ್ತೆ ಮೇಲೆ ಎಲ್ರಿಗೂ ಕೆಟ್ಟ ಅಭಿಪ್ರಾಯ ಬಂದ್ಬಿಡುತ್ತೆ. ಅವ್ರನ್ನ ಎಲ್ಲರೂ ತಪ್ಪು ತಿಳ್ಕೊತಾರೆ. ಇಲ್ಲ ಇಲ್ಲ, ಹಾಗಾಗಬಾರ್ದು. ಯಾವುದೇ ಕಾರಣಕ್ಕೂ ಅತ್ತೆ ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು. ಹೇಗಾದರೂ ಮಾಡಿ ಕೀರ್ತನ ಅಗ್ರಿಮೆಂಟ್ ವಿಷಯ ಹೇಳೋದನ್ನು ತಪ್ಪಿಸ್ಬೇಕು. ಕೀರ್ತನನ ಬಾಯಿನ ಮುಚ್ಚಿಸ್ಲೇಬೇಕು.
ಸದ್ಯ ಕೀರ್ತನ ಇಲ್ಲ. ಅಗ್ರಿಮೆಂಟ್ ಹುಡ್ಕೋದಕ್ಕೆ ಇದೇ ಸರಿಯಾದ ಸಮಯ. ಯಾಕೆ ನಗ್ತಿದ್ಯಾ? ಬೋನ್ ಪೀಸ್ನ ಹುಡ್ಕೊಂಡು ಬರೋ ನಾಯಿ ಥರ ಇವಳು ಅಗ್ರಿಮೆಂಟ್ ಪೇಪರ್ಸ್ನ ಹುಡ್ಕೊಂಡು ಬಂದೇ ಬರ್ತಾಳೆ ಅಂತ ನಾನು ಹೇಳಿರ್ಲಿಲ್ವ ಸುಹಾಸ್? ನಿನ್ನ ಮಾತು ನಿಜ ಆಯಿತು ಡರ್ಲಿಗು, ಸೂಪರ್ ನೀನು. ಅಲ್ಲ ಸತ್ಯ, ಅಗ್ರಿಮೆಂಟನ್ನ ನಿನ್ನ ಕೈಗೆ ಇಷ್ಟು ಸುಲಭವಾಗಿ ಸಿಗೋ ಥರ ಇಡೋದಕ್ಕೆ ನಾನೇನು ನಿನ್ನ ಥರ ದಡ್ಡಿ ಅನ್ಕೊಂಡ್ಯಾ? ಅಂದ್ರೆ ಇದು ನೀನು ಹರಿದಾಕಿದ್ದು ಜೆರಾಕ್ಸ್ ಕಾಪಿ. ಒರಿಜಿನಲ್ಲು ಸೇಫಾಗಿ ಎಲ್ಲಿರಬೇಕೋ ಅಲ್ಲೇ ಇದೆ. ಕೀರ್ತನ, ಸುಮ್ಮನೆ ಹುಡುಗಾಟ ಆಡ್ಬೇಡ. ಅಗ್ರಿಮೆಂಟ್ನ ಕೊಟ್ಬಿಡು. ಛೇ, ನೀನು ಈ ಥರ ಅಂತ ಅಂದ್ಕೊಂಡಿರಲಿಲ್ಲ ಸತ್ಯ. ಸತ್ಯ ಹಾಗೆ, ಸತ್ಯ ಹೀಗೆ ಅಂತ ಎಲ್ಲರೂ ಅಷ್ಟೆಲ್ಲ ಬಿಲ್ಡಪ್ ಕೊಡ್ತಾರೆ. ನಿನಗೆ ನಿಜವಾಗ್ಲೂ ಒಂದು ಚೂರಾದರೂ ನಿಯತ್ತನ್ನದಿದ್ರೆ ಈ ಮನೇನ ಬಿಟ್ಟು ಹೋಗ್ತಾ ಇರೋ. ನಾನಾಗಲೇ ಅಮೂಲ್ ಬೇಬಿ ಮನ್ಸನ್ನ, ಅತ್ತೆ ಮನ್ಸನ್ನ ಗೆದ್ದಾಯ್ತು. ನಾನು ಯಾಕೆ ಮನೆ ಬಿಟ್ಟು ಹೋಗಬೇಕು? ಅಗ್ರಿಮೆಂಟ್ನ ಸರಿಯಾಗಿ ಓದ್ಲಿಲ್ವ ಸತ್ಯ ನೀನು? ಅಲ್ಲ, ಕನ್ನಡದಲ್ಲೇ ಇತ್ತಲ್ವಾ, ಆದರೂ ಅರ್ಥ ಆಗಲಿಲ್ವಾ ನಿಂಗೆ? ಏನು ಹೇಳ್ತಿದ್ಯಾ? ಅಗ್ರಿಮೆಂಟಲ್ಲಿ ಮನೋರೆಲ್ಲರ ಮನಸ್ಸು ಗೆಲ್ಲಬೇಕು ಅನ್ನೋದಂತಾನೇ ಮೆನ್ಷನ್ ಮಾಡಿರೋದು. ಆದರೆ ಏನು ಮಾಡೋದು, ನಿನ್ ಕಂಡ್ರೆ ಆಗದೇ ಇರೋರು ಇದೀವಲ್ಲ. ಹಾಗಿದ್ಮೇಲೆ ನೀನು ಮನೆ ಬಿಟ್ಟು ಹೋಗಲೇಬೇಕು. ಅಲ್ಲ, ನಿನ್ನ ಮಾತಿನ ಮೇಲೆ ನಿನಗೆ ನಿಯತ್ತಿಲ್ಲ ಅಂದರೆ ನಿಂದು ಒಂದು ಜನ್ಮನಾ? ಇದೆಲ್ಲ ನೆನಪಿದ್ದಿದ್ರೆ ನೀನು ಅಗ್ರಿಮೆಂಟ್ ಹರಿಯೋದಕ್ಕೆ ಬರ್ತಿರ್ಲಿಲ್ಲ ಬಿಡು. ಸೋ ಡಿಸ್ಗಸ್ಟಿಂಗ್ ಆಫ್ ಯು ಸತ್ಯ. ಒಂದು ಸೊಸೆ ಅಂದ ಮೇಲೆ ಅತ್ತೆ ಮಾವ ಗಂಡನ ಮನಸ್ಸನ್ನ ಗೆಲ್ಲೋದು ಮುಖ್ಯ. ಅದನ್ನು ನಾನು ಈಗಾಗಲೇ ಮಾಡಾಗಿದೆ. ಅಂದಮೇಲೆ ನಿನ್ನೊಪ್ಪಿಗೆ ಯಾವಳಿಗೆ ಬೇಕು? ಅಬ್ಬಬ್ಬ, ಎಷ್ಟು ಕೊಬ್ಬು ನೋಡಿದೆ ಡರ್ಲಿಗು. ಇಂಥ ಟೈಮಲ್ಲೂ ಪಂಚಿಂಗ್ ಡೈಲಾಗು. ಪಾಪ ಬಿಡು ಸುಹಾಸ್, ಶೀ ಈಸ್ ಲಾಸ್ಟ್ ಹರ್ ಬ್ಯಾಟಲ್ ಎನಿವೇ. ಇವಾಗ ಅವಳದ್ದು ಅಂತ ಉಳಿದಿರೋದು ಇಂಥ ಚೀಪ್ ಡೈಲಾಗ್ಸ್ ಅಷ್ಟೇ. ಮಾತಾಡಲಿ ಬಿಡು. ಅಷ್ಟಕ್ಕೂ ನೀನು ಮನೆ ಅವಳೇ ಅಲ್ಲ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತಾರೆ. ಅತ್ತೆ ಮಾವನ ಮನೇಲಿ ಸಂಸಾರ ಮಾಡೋಕ್ಕಾಗ್ದು ಇಲ್ಲಿ ಬಿದ್ದಿದ್ಯಾ? ನಿನ್ನ ಮಾತಿಗೆ ನಾನು ಬೆಲೆ ಕೊಡ್ಬೇಕಾ? ಸತ್ಯ. ನೋಡ್ ಕೀರ್ತನ, ದಯವಿಟ್ಟು ಈ ವಿಷಯದಲ್ಲಿ ಆಟ ಆಡಬೇಡ. ಇದು ತುಂಬ ಸೂಕ್ಷ್ಮವಾದ ವಿಚಾರ. ಇದರಿಂದ ಅತ್ತೆ ಹೆಸರು ಕೆಡುತ್ತೆ.
ನನಗೋಸ್ಕರ ಅಲ್ಲ, ನಿಮ್ಮ ತಾಯಿ ಹೆಸರಿಗೋಸ್ಕರನಾದರೂ ಅದನ್ನು ಕೊಟ್ಬಿಡು. ಏನು ಸಖತ್ತಾಗಿ ಆ್ಯಕ್ಟ್ ಮಾಡ್ತೀಯ ಸತ್ಯ. ನಿನಗೆ ಒಂದೆರಡು ಅವಾರ್ಡ್ ಕೂಡ ಬಂದಿರಬೇಕಲ್ವಾ? ನಾನೇನು ನಮ್ಮಮ್ಮ ಅಥವಾ ಚಿಕ್ಕಿ ಅಂತ ಅನ್ಕೊಂಡ್ಯಾ? ನಿನ್ನ ಡ್ರಾಮಾಗೆಲ್ಲ ಕರ್ಗೋದಕ್ಕೆ. ಹೋಗು, ಟುಡೇ ಇಸ್ ಯುವರ್ ಲಾಸ್ಟ್ ವರ್ಕಿಂಗ್ ಡೇ. ಗೋ 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 ಎಂಜಾಯ್. ಏ ಹುಡುಗಿ, ಹೋಗು ಸತ್ಯ, ನಿನ್ನ ಲವರ್ ಕರಿತಾ ಇದ್ದಾರೆ. ನೀನು ನಿನ್ನ ಅತ್ತೆಯಿಂದನೂ ದೂರ ಹೋಗಬೇಕಾಗತ್ತೆ. ಇವತ್ತೊಂದೇ ದಿನ ಅದೆಷ್ಟು ಲವ್ ಮಾಡ್ತಿರೋ, ಅದೆಷ್ಟು ಹೊತ್ತು ಜೊತೆಲಿರ್ತಿರೋ. ಗೋ ಎಂಜಾಯ್. ಗುಡ್ ಲಕ್ ಟು ಯು. ಅತ್ತೆ ಕರೆದ್ರಾ? ಏ ಹುಡುಗಿ, ಏನಾಗಿದೆ ನಿಂಗೆ? ಯಾಕೆ ಸಪ್ಕಿದೆಯಾ? ಹುಷಾರಿದೆಯಾ ತಾನೆ? ಹಾಂ ಅತ್ತೆ, ಹುಷಾರಾಗೇ ಇದ್ದೀನಿ. ಸ್ವಲ್ಪ ತಲೆನೋವು ಅಷ್ಟೆ. ತಲೆನೋವಾ? ಮಾತ್ರೆ ತಗೊಂಡ್ಬರ್ಲಾ? ನೀನು ಒಂದು ಕೆಲಸ ಮಾಡು, ಹೋಗಿ ಸ್ವಲ್ಪ ರೆಸ್ಟ್ ಮಾಡು, ಮಾತ್ರೆ ತಂದು ಕೊಡ್ತೀನಿ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಒಂದು ಲೋಟ ನೀರು ಕುಡಿದ್ರೆ ಸಾಕು, ಈ ತಲೆನೋವೆಲ್ಲ ಮಾಯ ಆಗತ್ತೆ. ಸರಿ, ಕೂತ್ಕೋ. ಹಾಗಾದ್ರೆ ಕೂತ್ಕೊಂಡು ನೀರು ಕುಡಿಬೇಕು. ಕೂತ್ಕೋ ಹುಡುಗಿ. ಎಲ್ಲ ಇಷ್ಟು ಚೆನ್ನಾಗಿ ನಡೀತಾ ಇರೋದನ್ನ ನೋಡ್ತಾ ಇದ್ರೆ ಇದು ಕನ್ಸ ನನ್ಸ ಅಂತ ಆತಂಕ ಆಗ್ತಾ ಇದೆ. ಅತ್ತೆ, ಆಗ್ಲೇ ಏನೋ ಹೇಳಬೇಕು ಅಂತ ಕರೆದ್ರಲ್ಲ, ಏನು ವಿಷಯ? ಅಯ್ಯೋ, ನಿನ್ನ ತಲೆನೋವಿನ ಮತ್ತೆ ನನ್ನ ವಿಚಾರ ಬೇಕಾ? ಬೇಡ ಬಿಡು, ಆಮೇಲೆ ಹೇಳ್ತೀನಿ. ಇಲ್ಲ ಅತ್ತೆ, ನಾನು ಆರಾಮಾಗೇ ಇದ್ದೀನಿ, ಹೇಳಿ. ಅದು ಅದು ನೀವು? ಬೇಡ ಬಾ, ಇನ್ನೊಂದು ದಿವಸ ಹೇಳ್ತೀನಿ. ಅಯ್ಯೋ ಅತ್ತೆ, ಇವತ್ತೇ ಹೇಳಿ, ಪರವಾಗಿಲ್ಲ. ಅದು ನಾನು ಹೇಳಿದ್ರೆ ನಿನ್ನ ನಗಬಾರ್ದು. ಆಯಿತು, ನಗೋದಿಲ್ಲ, ಹೇಳಿ. ಈಗಲೇ ನಗಕ್ಕೆ ಶುರು ಮಾಡಿದ್ದು. ಅಲ್ಲ, ನಗಬಾರ್ದು ಅಂದ್ರಲ್ಲ, ಅದಕ್ಕೆ ನಗು ಬಂತು. ಸರಿ, ನಾನು ನಗಲ್ಲ, ನೀವು ಹೇಳಿ. ಅಯ್ಯೋ ಅತ್ತೆ, ಹೇಳಿ, ಪರವಾಗಿಲ್ಲ. ಹಾಂ, ಅವತ್ತು ನೀನು ಪಾನಿಪುರಿ ತಿಂತೀರಾ ಅಂತ ಕೇಳಿದ್ದೆ ಅಲ್ವಾ? ಹಾಂ, ಕೇಳಿದ್ದೆ. ಹಬ್ಬದ ದಿನ ತಿನ್ನಲ್ಲ ಅಂತ ಹೇಳಿದ್ರಿ. ಆದರೆ ಇವತ್ತು ನನಗೆ ಹಾಂ, ನಿಮಗೆ ಪಾನಿಪುರಿ ತಿನ್ನಬೇಕು ಅನಿಸ್ತಾ ಇದೆ. ಅತ್ತೆ, ನಿಮಗೆ ಪಾನಿಪುರಿ ತಿನ್ಬೇಕು ಅನ್ನಿಸ್ತಿದ್ಯಾ? ನೋಡು, ನೀನು ನಗ್ತಿದ್ಯಲ್ಲ, ಅದಕ್ಕೆ ನಾನು ಇಲ್ಲ ಇಲ್ಲ ಅತ್ತೆ, ನನಗೆ ಖುಷಿ ಆಯ್ತು. ನೀವು ಪಾನಿಪುರಿ ತಿಂತೀರಾ ಅಂದ್ರೆ ಸೂಪರ್ ಅತ್ತೆ, ಸೂಪರ್ ನೀವು. ಕಣಮ್ಮ, ಯಾಕೋ ಇವತ್ತು ಪಾನಿಪುರಿ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ. ಅದನ್ನ ಕರ್ಕೊಂಡು ಹೋಗ್ತೀಯಾ? ಅದನ್ನ ಹೇಳೋದಕ್ಕೆ ಇಷ್ಟೊಂದು ಸಂಕೋಚ ಪಟ್ಕೋಬೇಕಾ? ನಡೀರಿ, ಹೋಗೋಣ. ಹೋಗೋಣ, ಆದರೆ
ವಿಧಿ ಮನಸ್ಸಲ್ಲಿ ನೋವು ಇಟ್ಕೊಂಡು ಬರಬಾರ್ದು. ನನ್ನ ಮನಸ್ಸಲ್ಲಿ ಏನೋ ಇದೆ ಅಂತ ಅತ್ತೆಗೆ ಹೇಗೆ ಗೊತ್ತಾಯ್ತು?